ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ. ವೀಕ್ಷಕರೇ ನಮಸ್ಕಾರ. ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲ ಸ್ವಾಗತ. ಸಂತಾನ ಪ್ರಾಪ್ತಿಯಾಗುವ ಮುನ್ನ ಸಿಗುತ್ತೆ ಈ 5 ಸೂಚನೆ ಅನ್ನೋ ರಹಸ್ಯ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸ್ಕೊಡ್ತಾ ಇದ್ದೀವಿ. ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಟ್ಟು ವಿಡಿಯೋದ ಕೆಳಗಡೆ ಓಂ ನಮೋ ಭಗವತೆ ವಾಸುದೇವಾಯ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ. ಹಾಗೆಯೇ ವಿಡಿಯೋದ ಕೆಳಗಡೆ ಇರುವಂತಹ ಜಾಯಿನ್ ಬಟನ್ ಒತ್ತಿ, ಆಗ ನೀವು ಜೀತ್ ಮೀಡಿಯಾ ಚಾನೆಲ್ ಮೆಂಬರ್ ಆಗ್ತೀರಾ. ಅಂದ್ರೆ ನೀವು ಮೆಂಬರ್ಗಳಿಗಿರುವಂತಹ ವಿಶೇಷ ವಿಡಿಯೋ ಮತ್ತು ಲೈವ್ ನೋಡಬಹುದು. ನಿಮ್ಮ ಮದುವೆಯಾಗಿ ಎಷ್ಟೋ ಸಮಯ ಕಳೆದ್ರೂ ಕೂಡ ಇನ್ನೂ ಸಂತಾನ ಪ್ರಾಪ್ತಿ ಆಗಿಲ್ವಾ? ಮಗುವಿಗಾಗಿ ನೀವು ಕೂಡ ಹಂಬಲಿಸ್ತಾ ಇದ್ದೀರಾ? ಇದಕ್ಕಾಗಿ ವೈದ್ಯರ ಬಳಿ ಔಷಧೋಪಚಾರಗಳನ್ನು ಕೂಡ ಮಾಡಿದ್ರೂ ಸಹ ಸಂತಾನ ಪ್ರಾಪ್ತಿ ಆಗ್ತಾ ಇಲ್ವಾ? ಯಾವಾಗಪ್ಪ ನಮಗೂ ಕೂಡ ಮಗು ಆಗೋದು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ನಿಮಗೆ ನಿಮ್ಮ ಜೀವನದಲ್ಲಿ ಸಿಗುವಂತಹ ಕೆಲವು ಸೂಚನೆಗಳನ್ನ ಗಮನಿಸಬೇಕು. ಆ ಸೂಚನೆಗಳು ಸಿಕ್ಕರೆ ನೀವು ಶೀಘ್ರದಲ್ಲೇ ಪೋಷಕರಾಗ್ತೀರಿ ಅನ್ನೋದನ್ನ ಇದು ಸೂಚಿಸುತ್ತೆ. ಹಾಗಿದ್ರೆ ಆ ಸೂಚನೆಗಳು ಯಾವುವು? ನಿಮಗೆ ಸಂತಾನ ಸುಖದ ಖುಷಿಯನ್ನ ಕೊಡುವ ಆ ಚಿಹ್ನೆಗಳ ಬಗ್ಗೆ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀವಿ. ಅದಕ್ಕಾಗಿ ವಿಡಿಯೋನ ಪೂರ್ತಿಯಾಗಿ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಜೊತೆಗೆ ಲೈಕ್ ಕೊಡೋದನ್ನ ಮರಿಬೇಡಿ. ನಿಮಗೆ ಶೀಘ್ರದಲ್ಲೇ ಸಂತಾನ ಸುಖ ಪ್ರಾಪ್ತಿಯಾಗುತ್ತೆ ಅನ್ನೋದನ್ನ ತೋರಿಸುವ 5 ಲಕ್ಷಣಗಳು ಅಥವಾ ಸೂಚನೆಗಳ ಬಗ್ಗೆ ನಾವಿವತ್ತು ನಿಮಗೆ ತಿಳಿಸ್ತಾ ಇದ್ದೀವಿ. ಈ 5 ವಿಷಯಗಳಲ್ಲಿ ಯಾವುದಾದ್ರೂ ಒಂದು ವಿಷಯ ನಿಮ್ಮ ಜೀವನದಲ್ಲಿ ನಡೆದ್ರೆ, ಅಥವಾ ನಿಮ್ಮ ಎದುರಲ್ಲಿ, ಅಥವಾ ನಿಮ್ಮ ಸುತ್ತಮುತ್ತಲೂ, ಅಥವಾ ನಿಮ್ಮ ಕನಸಲ್ಲಿ ನಡೆದ್ರೆ ಅದು ನೀವು ಶೀಘ್ರದಲ್ಲೇ ಪೋಷಕರಾಗ್ತೀರಿ ಅನ್ನೋದನ್ನ ಸೂಚಿಸುವ ಸೂಚನೆಯಾಗಿರುತ್ತೆ. ಇದನ್ನ ನೀವು ಅರ್ಥ ಮಾಡ್ಕೊಂಡ್ರೆ ಖಂಡಿತವಾಗಿಯೂ ನಿಮ್ಮಷ್ಟು ಖುಷಿ ಪಡೋರು ಮತ್ತೊಬ್ಬರಿರಲ್ಲ. ನಿಮ್ಮೆಲ್ರಿಗೂ ಗೊತ್ತಿರುವಂತೆ ನಾವು ಮಾನವ ಜೀವನದಲ್ಲಿ ಜನ್ಮ ತಾಳಿದ್ರೆ ಈ ಜೀವನದಲ್ಲಿ ವಿವಾಹ ಸಂಸ್ಕಾರ ಸರ್ವೋತ್ತಮವಾದ ಸಂಸ್ಕಾರ ಎನ್ನಲಾಗುತ್ತೆ. ಇದಾದ ನಂತರದ ಮಹತ್ವದ ವಿಚಾರ ಅಂತಂದ್ರೆ ಅದು ಸಂತಾನ ಪ್ರಾಪ್ತಿಯಾಗೋದು. ಹಾಗಿದ್ರೆ ನಿಮಗೆ ಶೀಘ್ರದಲ್ಲೇ ಸಂತಾನ ಪ್ರಾಪ್ತಿಯಾಗುತ್ತೆ ಅನ್ನೋದನ್ನ ಸೂಚಿಸುವ ಸೂಚನೆಗಳ ಬಗ್ಗೆ ತಿಳ್ಕೊಳ್ಳೋಣ. ಮೊದಲನೇದಾಗಿ ನಿಮಗೆ ನಾವೀಗ ಹೇಳ್ತಾ ಇರುವಂತಹ ಸೂಚನೆ ಸಿಕ್ಕರೆ ಅದರ ಅರ್ಥ 100% ನೀವು ಸದ್ಯದಲ್ಲಿಯೇ ತಾಯಿಯಾಗ್ತಾ ಇದ್ದೀರಿ ಅನ್ನೋದು. ಅಂದ್ರೆ ನಿಮ್ಮ ಕನಸಿನಲ್ಲಿ ನೀವು ಬಾಲಗೋಪಾಲ ಅಥವಾ ಬಾಲಕೃಷ್ಣನನ್ನ ನೋಡಿದ್ರೆ, ಶ್ರೀಕೃಷ್ಣನ ದರ್ಶನ ಮಾಡಿದ್ರೆ, ಅಥವಾ ಶ್ರೀಕೃಷ್ಣನ ಪೂಜೆ ಮಾಡುವಂತೆ ಕನಸು ಕಂಡ್ರೆ ನೀವು ಶೀಘ್ರದಲ್ಲೇ ತಾಯಿಯಾಗ್ತೀರಿ ಅನ್ನೋದನ್ನ ಇದು ಸೂಚಿಸುತ್ತೆ. ಎರಡನೇದಾಗಿ ನಮ್ಮ ಸುತ್ತಮುತ್ತಲೂ ನಡೆಯುವ ಘಟನೆಗಳ ಮೂಲಕ ನಮಗೆ ಸಂತಾನ ಪ್ರಾಪ್ತಿಯ ಬಗ್ಗೆ ಸೂಚನೆ ಸಿಗುತ್ತೆ. ಎರಡನೇ ಸಂಕೇತ ಹೆಚ್ಚು ಪರಿಣಾಮಕಾರಿಯಾಗಿದೆ. ಇದು ಕೂಡ 100% ರಿಸಲ್ಟ್ ಕೊಡುವಂಥದ್ದು. ಅದೇನು ಅಂತಂದ್ರೆ, ಮಹಿಳೆಯರಿಗೆ ತಮ್ಮ ಮಾಸಿಕ ಧರ್ಮ ಅಥವಾ ಪೀರಿಯಡ್ಸ್ನ 5ನೇ ದಿನ ಯಾವುದೇ ಹಸು ತನ್ನ ಕರುವಿಗೆ ಹಾಲು ನೀಡ್ತಾ ಇರೋದನ್ನ ನೀವು ನೋಡಿದ್ರೆ ಅದರ ಅರ್ಥ ನೀವು ಸದ್ಯದಲ್ಲೇ ತಾಯಾಗ್ತೀರಿ ಅಂತ. ನಿಮ್ಮ ಮನೆಗೆ ಪುಟ್ಟ ಅತಿಥಿಗಳ ಆಗಮನ ಆಗುತ್ತೆ, ಸಂತಾನದ ಸುಖವನ್ನ ನೀವು ಪಡಿತೀರಿ ಅನ್ನೋದನ್ನ ಇದು ಸೂಚಿಸುತ್ತೆ. ಮೂರನೇ ಸೂಚನೆ ಅಂತಂದ್ರೆ, ನಿಮ್ಮ ಮನೆಗೆ ಯಾವುದೇ ಅತಿಥಿಗಳು ಬಂದಾಗ ಅವರು ನಿಮಗಾಗಿ ಸಿಹಿ ತಿಂಡಿ, ಇತರೆ ಸಾಮಾನುಗಳ ಜೊತೆಗೆ ಮಕ್ಕಳ ಆಟಿಕೆಗಳನ್ನ ತರೋದು ಕೂಡ ನಿಮಗೆ ಸದ್ಯದಲ್ಲೇ ಮಗುವಾಗುತ್ತೆ ಅನ್ನೋದನ್ನ ಸೂಚಿಸುತ್ತೆ. ಸಾಮಾನ್ಯವಾಗಿ ಮನೆಗೆ ಅತಿಥಿಗಳು ಬರುವಾಗ ಬಿಸ್ಕೆಟ್ ಅಂತಾನೋ, ಸ್ವೀಟ್ಸೋ, ಚಾಕ್ಲೇಟ್ಸ್ ಏನಾದ್ರೂ ತಗೊಂಡು ಬಂದೇ ಬರ್ತಾರೆ. ಆ ಸಂದರ್ಭದಲ್ಲಿ ವಿಶೇಷವಾಗಿ ಆಟ ಸಾಮಾನುಗಳನ್ನ ತಗೊಂಡು ಬಂದ್ರೆ ಅದರ ಅರ್ಥ ನಿಮ್ಮ ಮನೆಯಲ್ಲಿ ಸದ್ಯದಲ್ಲೇ ಗುಡ್ ನ್ಯೂಸ್ ಕೇಳಿ ಬರುತ್ತೆ ಅಂತ. ಅಂದ್ರೆ ಶೀಘ್ರದಲ್ಲೇ ಸಂತಾನ ಪ್ರಾಪ್ತಿಯಾಗುತ್ತೆ ಅನ್ನೋದನ್ನ ಇದು ಸೂಚಿಸುತ್ತೆ. ನಾಲ್ಕನೇ ಸಂಕೇತ ಅಂತಂದ್ರೆ, ಪತಿ ಪತ್ನಿ ರಾತ್ರಿ ಹೊತ್ತು ಸಂಭೋಗ ಮಾಡುವ ಸಮಯದಲ್ಲಿ ಯಾವುದಾದ್ರೂ ಮಗು ಅಳುವಂತಹ ಶಬ್ದ ನಿಮಗೆ ಕೇಳಿದ್ರೆ, ಅಥವಾ ಯಾವುದೇ ಕರು ಅಂಬಾ ಅಂತ ಕೂಗಿ ಕೇಳೋ ಶಬ್ದ ನಿಮಗೆ ಕೇಳಿ ಬಂದ್ರೆ ಅದರ ಅರ್ಥ ನೀವು ಶೀಘ್ರದಲ್ಲೇ ಪೋಷಕರಾಗಿ ಬಡ್ತಿ ಪಡಿತೀರಿ ಅನ್ನೋದನ್ನ ನೀವು ಅರ್ಥ ಮಾಡ್ಕೊಂಡ್ರೆ ಉತ್ತಮ. ಈ ಸಮಯದಲ್ಲಿ ಗರ್ಭಧಾನ ಮಾಡಿದ್ರೆ ಖಂಡಿತವಾಗಿಯೂ 100% ಸಂತಾನ ಪ್ರಾಪ್ತಿಯಾಗೋದು ಖಚಿತ. ಇನ್ನು ಕೊನೆಯದಾಗಿ ನೀವು ದೇವರ ಪೂಜೆ ಮಾಡುವಾಗ, ಸಂತಾನಕ್ಕಾಗಿ ದೇವರನ್ನ ಬೇಡ್ಕೊಳ್ತಾ ಇರುವಾಗ, ದೇವರಲ್ಲಿ ಭಕ್ತಿಯಿಂದ ಕೇಳ್ಕೊಳ್ಳುವಾಗ ದೇವರು ಯಾವುದಾದ್ರೂ ಒಂದು ರೀತಿಯಲ್ಲಿ ಸಂಕೇತ ನೀಡಿದ್ರೆ, ಅಂದ್ರೆ ದೇವರಿಗಿಟ್ಟ ಹೂ ಬಿದ್ರೆ, ದೇವರಿಗೆ ಅರ್ಪಿಸಿದ ಪ್ರಸಾದ, ದೇವರಿಗಿಟ್ಟ ಹಣ್ಣು ಹಂಪಲು ಉರುಳಿ ಕೆಳಗಡೆ ಬಿದ್ರೆ ಅದು ಕೂಡ ನಿಮಗೆ ಶೀಘ್ರದಲ್ಲೇ ಮಗುವಾಗುತ್ತೆ ಅನ್ನೋದನ್ನ ಸೂಚಿಸುತ್ತೆ.
ನಿಮಗೆ ಸಂತಾನಕ್ಕೆ ಸಂಬಂಧಿಸಿದ ಯಾವುದೇ ಸಮಸ್ಯೆ ಬಂದರೂ ಸಹ ಅದು ನಿವಾರಣೆಯಾಗುತ್ತೆ. ನಿಮ್ಮ ಜೀವನದಲ್ಲಿ ಯಾವಾಗಲೂ ಖುಷಿ, ಸಂತೋಷ ಎಂದಿಗೂ ನೆಲೆಯಾಗುತ್ತೆ. ನಿಮ್ಮ ಜೀವನದಲ್ಲೂ ಈ 5 ಸೂಚನೆಗಳು ಯಾವುದೇ ದಿನದಂದು ಅಥವಾ ಮುಖ್ಯವಾಗಿ ಮಾಸಿಕ ಧರ್ಮದ 5ನೇ ದಿನದಂದು ಹಿಡಿದು ಮತ್ತೊಂದು ಮಾಸಿಕ ಧರ್ಮ ಶುರುವಾಗೋ ಮಧ್ಯೆ ಕಾಣಿಸ್ಕೊಂಡ್ರೆ ನಿಮಗೆ ಸಂತಾನ ಸುಖ ಸಿಗುವ ಸಾಧ್ಯತೆ ತುಂಬಾನೇ ಹೆಚ್ಚಾಗಿರುತ್ತೆ. ಈ ಎಲ್ಲಾ ಸೂಚನೆಗಳು ನಿಮಗೆ 100% ಶುಭ ಫಲವನ್ನ ನೀಡುತ್ತೆ. ಇದರಿಂದ ನಿಮ್ಮ ಜೀವನದಲ್ಲಿ ಭಾಗ್ಯದ ಬಾಗಿಲು ತೆರೆಕೊಳ್ಳುತ್ತೆ. ನಿಮಗೆ ಮತ್ತೊಂದು ಉಪಾಯವನ್ನು ಹೇಳ್ತೀವಿ. ಇದು ಕೂಡ ತುಂಬಾನೇ ಪವರ್ಫುಲ್ ಆಗಿದೆ. ನಿಮಗೆ ಹಲವು ಸಮಯದಿಂದ ಪ್ರಯತ್ನ ಮಾಡ್ತಾ ಇದ್ರು, ದೇವಿ ದೇವತೆಗಳ ಪೂಜೆ ಮಾಡ್ತಾ ಇದ್ರು, ಸಂತಾನ ಸುಖ ಪ್ರಾಪ್ತಿಯಾಗಿಲ್ಲ ಅಂತಂದ್ರೆ ಅದಕ್ಕಾಗಿ ನೀವು ಈ ಸಣ್ಣ ಆದ್ರೆ ಪವರ್ಫುಲ್ ಉಪಾಯವನ್ನ ಮಾಡಿ. ಮಾಸಿಕ ಧರ್ಮದ 5ನೇ ದಿನ ದೇವರಿಗೆ ಪೂಜೆ ಮಾಡುವಾಗ ಪಾಯಸ ಅಥವಾ ಖೀರ್ ಮಾಡಿ ದೇವರಿಗೆ ಅರ್ಪಿಸಿ. ಬಳಿಕ ಈ ಖೀರನ್ನ ಬೆಳಗ್ಗಿನ ಸೂರ್ಯೋದಯದ ಸೂರ್ಯನ ಬಿಸಿಲಿಗೆ ಹಿಡಿದು ಸೂರ್ಯನ ಬಿಸಿಲು ಅದಕ್ಕೆ ಬೀಳುವಂತೆ ಮಾಡಿ. ಜೊತೆಗೆ ಸೂರ್ಯದೇವನಿಗೆ ಭಕ್ತಿಯಿಂದ ಪೂಜೆ ಮಾಡಿ ಸಂತಾನ ಪ್ರಾಪ್ತಿಯಾಗುವಂತೆ ಬೇಡ್ಕೊಳ್ಬೇಕು. ನಂತರ ಸೂರ್ಯದೇವನಿಗೆ ನಮಸ್ಕರಿಸ್ತಾ ಖೀರನ್ನ ಸೇವನೆ ಮಾಡಬೇಕು. ಹೀಗೆ ಮಾಡೋದ್ರಿಂದ ನಿಮಗೆ ಖಂಡಿತವಾಗಿಯೂ ಸಂತಾನ ಪ್ರಾಪ್ತಿಯಾಗುತ್ತೆ. ಇದನ್ನ ಮರಿದೆ ಮಾಡಿ ನೋಡಿ. ವೀಕ್ಷಕರೇ, ನೋಡಿದ್ರಲ್ವಾ, ಸಂತಾನ ಪ್ರಾಪ್ತಿಯಾಗೋ ಮುನ್ನ ಸಿಗುತ್ತೆ ಈ 5 ಸೂಚನೆಗಳು ಅನ್ನೋ ಮಾಹಿತಿಯನ್ನು ತಿಳಿಸ್ಕೊಟ್ಟಂತಹ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಡಿ. ಅಷ್ಟೇ ಅಲ್ಲ, ನಿಮ್ಮ ಸ್ನೇಹಿತರಿಗೆ ಮತ್ತು ಸಂಬಂಧಿಕರಿಗೆ ಈ ವಿಡಿಯೋನ ಶೇರ್ ಮಾಡಿ. ಜೀತ್ ಮೀಡಿಯಾ ನೆಟ್ವರ್ಕ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಹಾಗೆಯೇ ವಿಡಿಯೋದ ಕೆಳಗಡೆ ಇರುವಂತಹ ರೆಡ್ ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಶನ್ ಒತ್ತೋದಕ್ಕೆ ಮರಿಬೇಡಿ. ಜೀತ್ ಮೀಡಿಯಾ ನೆಟ್ವರ್ಕ್ ವಿಡಿಯೋಗಳು ನಿಮ್ಗಿಷ್ಟ ಆದರೆ ಈ ವಿಡಿಯೋದ ಕೆಳಗಡೆ ಇರುವಂತಹ ಥ್ಯಾಂಕ್ಸ್ ಮತ್ತು ಜಾಯಿನ್ ಬಟನ್ ಪ್ರೆಸ್ ಮಾಡಿ ನಮ್ಮ ಪ್ರಯತ್ನವನ್ನ ಬೆಂಬಲಿಸಿ. ಜೀತ್ ಮೀಡಿಯಾ ನೆಟ್ವರ್ಕ್ ಸಮಸ್ತ ವೀಕ್ಷಕರಿಗೆ ಮಾತೆ ಮಹಾಲಕ್ಷ್ಮಿಯ ಆಶೀರ್ವಾದ ಸದಾ ಇರಲಿ ಅಂತ ಕೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ.